ಅರಮನೆಗಳ ನಗರಿ ಅಂತ ಖ್ಯಾತಿಯನ್ನ ಪಡ್ಕೊಂಡಿರುವಂತಹ ಮೈಸೂರು ಅನೇಕ ಉದ್ಯಾನಗಳು ಐತಿಹಾಸಿಕ ತಾಣಗಳನ್ನು ಹೊಂದಿದೆ. ದೆಹಲಿಯಲ್ಲಿ ಭೀಕರ ಸ್ಫೋಟ ಆದಂತ ಹಿನ್ನೆಲೆ ಸದ್ಯ ರಾಜ್ಯದೆಲ್ಲೆಡೆಯೂ ಕಟ್ಟೆಚ್ಚರ ವಹಿಸಲಾಗಿದ್ದು ಮೈಸೂರಿನಲ್ಲಿ ಕೂಡ ಅರಮನೆ ನಗರಿಯಲ್ಲಿ ಕೂಡ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಸೊ ಮೈಸೂರಿನಲ್ಲಿ ಭದ್ರತೆಯ ಕುರಿತಾಗಿ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಲಾಗ್ತಾ ಇದೆ, ಅಲರ್ಟ್ ಎಷ್ಟು ಮಟ್ಟಿಗೆ ಸಾಗ್ತಿದೆ, ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದೆಹಲಿಯಲ್ಲಿ ಕಾರ್ ಸ್ಫೋಟ ಆಗಿರುವಂತಹ ಹಿನ್ನೆಲೆ ಕೂಡ ಸಾಕಷ್ಟು ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ವಹಿಸಿರುವಂತದ್ದು. ದೆಹಲಿಯಲ್ಲಿ ಆಗುವಂತಹ ಅನಾಹುತಗಳು ಆಗಬಾರ್ದು ಅಂತ ಹೇಳಿ ಮೈಸೂರು ಜಿಲ್ಲೆಯಲ್ಲಿ ಈಗಾಗಲೇ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮತ್ತೆ ಜನನಿಬಿಡ ಪ್ರದೇಶಗಳಲ್ಲಿ ತಪಾಸಣೆಗೆ ಪೊಲೀಸರು ಈಗಾಗಲೇ ಮುಂದಾಗಿರುವಂತದ್ದು. ಈಗ ನೋಡಬಹುದು ಏನು ಮೈಸೂರು ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ಎಲ್ಲ ರೀತಿಯ ತಪಾಸಣೆಗೆ ಕೂಡ ಪೊಲೀಸ್ ವರಿಷ್ಠ ಅಧಿಕಾರಿಗಳ ನೇತೃತ್ವದ ಮತ್ತೆ ಡಿವೈಎಸ್ಪಿ ನೇತೃತ್ವದ ತಂಡ ಕೂಡ ಈಗಾಗಲೇ ಬಸ್ ಸ್ಟ್ಯಾಂಡ್ ಅಂದ್ರೆ ಜನನಿಬಿಡ ಪ್ರದೇಶ ಆಗಿರ್ಬೋದು, ಮತ್ತೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಹೀಗೆ ಸಾಕಷ್ಟು ಭಾಗಗಳಲ್ಲಿ ತಪಾಸಣೆಗೆ ಮುಂದಾಗಿರುವಂತದ್ದು. ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು, ಮತ್ತೆ ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಹೀಗೆ ಹಲವಾರು ರೀತಿಯ ಒಂದು ತಂಡವನ್ನ ಕರೆದುಕೊಂಡು ಬಂದು ಬಸ್ ಸ್ಟ್ಯಾಂಡ್ ನಲ್ಲಿ, ಸಬರ್ ಬಸ್ ಸ್ಟ್ಯಾಂಡ್ ನಲ್ಲಿ ಈಗಾಗಲೇ ತಪಾಸಣೆಗೆ ಮುಂದಾಗಿರುವಂತದ್ದು. ಮುಂಜಾನೆಯಿಂದನೂ ಕೂಡ ಜಿಲ್ಲೆಯಲ್ಲಿ ಹೈ ಅಲರ್ಟ್ ಮಾಡಿರುವಂತಹ ಏನು ಪೊಲೀಸ್ ತಂಡ ಇದೆ. ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳ ಕೂಡ ಪ್ರತಿಯೊಂದು ಭಾಗದಲ್ಲಿ ವಾಹನದ ನಿಲುಗಡೆ ಪ್ರದೇಶ ಆಗಿರ್ಬೋದು, ಜನರು ಓಡಾಡುವಂತಹ ಪ್ರದೇಶ ಆಗಿರ್ಬೋದು, ಮತ್ತೆ ಇನ್ನಿತರ ಪ್ರದೇಶಗಳಲ್ಲಿ ತಪಾಸಣೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಜನ ಓಡಾಡುವಂತಹ ಬಸ್ ಸ್ಟ್ಯಾಂಡ್ ಏನಿದೆ, ಮತ್ತೆ ರೈಲ್ವೆ ಸ್ಟೇಷನ್ ಇದೆ, ಇಲ್ಲಿ ಇದು ಮೈಸೂರು ಸಾಂಸ್ಕೃತಿಕ ನಗರಿ. ಇಲ್ಲಿ ಸಾಕಷ್ಟು ಪ್ರವಾಸಿಗರು ರಾಜ್ಯ ಹೊರ ರಾಜ್ಯಗಳಿಂದ ಹಾಗೂ ಹೊರ ದೇಶಗಳಿಂದಲೂ ಕೂಡ ಸಾಕಷ್ಟು ಜನರು ಬಂದು ಹೋಗುವಂತಹ ಸ್ಥಳ ಮೈಸೂರು ನಗರ ಇದಾಗಿರುವಂತದ್ದು. ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದ್ರೆ ಸಾಕಷ್ಟು ಅನಾಹುತಗಳು ಉಂಟಾಗ್ತವೆ ಅಂತ ಹೇಳಿ ಈಗ ಮೈಸೂರಿನಲ್ಲಿರುವಂತಹ ಒಂದು ಹೃದಯ ಭಾಗ ಸಬರ್ ಬಸ್ ಸ್ಟ್ಯಾಂಡ್ ನಲ್ಲಿ ಸಾಕಷ್ಟು ಜನ ಬರುವಂತಹ ಒಂದು ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಅಲ್ಲಿರುವಂತಹ ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು, ಮತ್ತೆ ವಾಹನಗಳು ನಿಲ್ಲುವಂತಹ ಒಂದು ಸ್ಥಳಗಳಲ್ಲಾಗಿರ್ಬೋದು, ಜನರು ಓಡಾಡುವಂತಹ ಸ್ಥಳಗಳಲ್ಲಿ ಆಗಿರ್ಬೋದು, ಇಲ್ಲಿತರ ಸ್ಥಳಗಳಲ್ಲಿ ಕೂಡ ಒಂದು ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಮತ್ತೆ ಬಾಂಬ್ ನಿಷ್ಕ್ರಿಯ ದಳವು ಕೂಡ ಬಂದು ತಪಾಸಣೆಗೆ ಮುಂದಾಗ್ತಾ ಇರುವಂತದ್ದು. ಏನಾದರೂ ಕೂಡ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತೆ ರೈಲ್ವೆ ಸ್ಟೇಷನ್ ಭಾಗದಲ್ಲಿ ಕೂಡ ಜನರು ಓಡಾಡುವಂತಹ ಸ್ಥಳಗಳಲ್ಲಿ ಒಂದು ಯಾವುದೇ ರೀತಿಯ ಬ್ಯಾಗ್ಗಳಾಗಿರ್ಬೋದು, ಮತ್ತೆ ಸ್ಫೋಟಕ ವಸ್ತುಗಳಂತ ರೀತಿಯಲ್ಲಿ ಕೂಡ ಕಂಡುಬಂದಂತಹ ಸಂದರ್ಭದಲ್ಲಿ ಕೂಡ ಪೊಲೀಸರು ಸ್ಥಳಕ್ಕೆ ಬಂದು ನಿಯೋಜನೆಗೊಂಡು ಅಲ್ಲಿರುವಂತಹ ಸ್ಥಳವನ್ನ ಪರಿಶೀಲನೆ ಮಾಡಿ ಅದನ್ನು ಕೂಡ ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ಕೂಡ ಮುಂಜಾನೆಯಿಂದಲೇ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ 2 ದಿನಗಳಿಂದಲೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ಬೀಡು ಬಿಟ್ಟಿದ್ದು ಏನು ಮೈಸೂರು ಜಿಲ್ಲೆಯಲ್ಲಿ ಒಂದು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಸೂಚನೆ ನೀಡಿರುವಂತಹ ಬೆನ್ನಲ್ಲೇ ಕೂಡ ಮೈಸೂರು ಜಿಲ್ಲೆಯಲ್ಲಿ ಪ್ರಮುಖ ನಗರದಲ್ಲಿ ಇಲ್ಲಿ ಸಿಎಂ ಸಿದ್ದರಾಮಯ್ಯವರ ಆದೇಶದ ಮೇರೆಗೆ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಪ್ರತಿಯೊಂದು ಅಂಗಡಿ ಮುಗ್ಗಟ್ಟುಗಳ ಭಾಗದಲ್ಲಿ ಕೂಡ ತಪಾಸಣೆಗೆ ಮುಂದಾಗ್ತಾ ಇದ್ದಾರೆ. ಬಾಂಬ್ ನಿಷ್ಕ್ರಿಯ ದಳವು ಕೂಡ ಅವರು ಅಡಿಗೆ ಮಾಡುವಂತಹ ಸ್ಥಳಗಳಾಗಿರ್ಬೋದು, ಮತ್ತೆ ಹೋಟೆಲ್ಗಳಲ್ಲಾಗಿರ್ಬೋದು, ಮತ್ತೆ ರಸ್ತೆಯ ಬದಿಗಳಲ್ಲಾಗಿರ್ಬೋದು, ವಾಹನ ನಿಲ್ಲಿಸುವಂತಹ ಸ್ಥಳಗಳಾಗಿರ್ಬೋದು, ಈ ರೀತಿಯ ಸ್ಥಳಗಳಲ್ಲಿ ಕೂಡ ತಪಾಸಣೆಗೆ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಮುಂದಾಗಿರುವಂತದ್ದು. ಮುಂಜಾನೆಯಿಂದನೂ ಕೂಡ ಒಂದು ತಪಾಸಣೆಗೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿರುವಂತದ್ದು. ಪೊಲೀಸ್ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಾದ್ಯಂತ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಡಬೇಕು, ಮತ್ತೆ ಪ್ರಮುಖ ನಗರಗಳಲ್ಲಿ ಜನ ಓಡಾಡುವಂತಹ ಸ್ಥಳಗಳಲ್ಲಿ ಕೂಡ ಒಂದು ತಪಾಸಣೆಗೆ ಮುಂದಾಗಬೇಕು ಅಂತ ಆದೇಶ ನೀಡಿರುವಂತಹ ಹಿನ್ನೆಲೆ ಕೂಡ ಜಿಲ್ಲೆಯಲ್ಲಿ ಈಗಾಗಲೇ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂತದ್ದು. ಮುಂಜಾನೆಯಿಂದಲೂ ಕೂಡ ಜನ ಓಡಾಡುವಂತಹ ಸ್ಥಳಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಮತ್ತೆ ಸ್ಕೂಟರ್ ಸ್ಟ್ಯಾಂಡ್ ಆಗಿರ್ಬೋದು, ಇನ್ನಿತರ ಪ್ರದೇಶಗಳಲ್ಲಿ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಎಲ್ಲ ರೀತಿಯ ತಪಾಸಣೆಗೆ ಒಂದು ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಜೊತೆ ಪ್ರೇಮ್, ಮೈಸೂರು.